ವಿನೋದ್ ರಾಜ್ ಯಾಕೆ ಓಡೋಡಿ ಬಂದ್ರು? ಡಿ ಬಾಸ್ಗೆ ಶಬ್ಬಾಸ್ ಎಂದಿದ್ಯಾಕೆ ಕಾಲೇಜ್ ಹೀರೋ? ದರ್ಶನ್ 25ನೇ ವರ್ಷದ ಮಹಾ ಮಹೋತ್ಸವ ಆಚರಿಸಿಕೊಂಡಿದ್ದಾರೆ. ಸಮಸ್ತ ಕನ್ನಡಿಗರ ಮಧ್ಯೆ ಸಮರ್ಥ ಸಾರಥಿಗೆ ನಡೆದ ಅಭಿನಂದನಾ ಸಮಾರಂಭ ಸಮೃದ್ಧವಾಗಿ, ಸುಭೀಕ್ಷವಾಗಿ, ಸುವ್ಯವಸ್ಥಿತವಾಗಿ, ಸುಲಲಿತವಾಗಿ ಶ್ರೀರಂಗಪಟ್ಟಣದಲ್ಲಿ ನಡೆಯಿತು. ಅದೇ ಸಂದರ್ಭದಲ್ಲಿ ಹಿರಿಯ ನಟಿ ಲೀಲಾವತಿಯವರ ಮಗ ವಿನೋದ್ ರಾಜ್ ಮಾತನಾಡಿದ ಪ್ರತಿ ಮಾತು ಅದ್ಭುತವಾಗಿತ್ತು, ಅರ್ಥಪೂರ್ಣವಾಗಿತ್ತು. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಎಲ್ಲಾನು ಕಂಡ ಮೇಲೂ ಡಿ ಬಾಸ್ ನಮಗೆ ಮೇಲು. ಹಾಗಾದ್ರೆ ವಿನೋದ್ ರಾಜ್ ಹಾಗೆ ದರ್ಶನ್ ಅವರ ಬಗ್ಗೆ ಹಾಡಿ ಹೊಗಳಲು ಕಾರಣವೇನು? ಅವರಿಗೆ ಯಾಕೆ ದರ್ಶನ್ ಎಂದರೆ ಪ್ರಪಂಚ ಪ್ರೀತಿ, ಪರಿಪೂರ್ಣ ಪ್ರೀತಿ? ಈಗ ಅದೇ ವಿಷಯಕ್ಕೆ ಬರ್ತಿದ್ದೀವಿ ಇರಿ. ಲೀಲಮ್ಮನ ಅನಾರೋಗ್ಯಕ್ಕೆ ಸ್ಪಂದಿಸಿದ ಅಯ್ಯ. ಮಾನವೀಯತೆ ಅಂದರೆ ಇದೇ ಅಲ್ವೇನ್ರಯ್ಯ? ಅದಕ್ಕೆ 2 ಪ್ರಮುಖ ಕಾರಣವಿದೆ. ಮೊದಲನೆಯದಾಗಿ, ಲೀಲಾವತಿ ಅಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ದರ್ಶನ್ ಅವರು ದೂರದ ನೆಲಮಂಗಲಕ್ಕೆ ಓಡೋಡಿ ಹೋಗಿದ್ದು, ಲೀಲಮ್ಮನನ್ನು ಸ್ವಂತ ಮಗನಿಗಿಂತ ಹೆಚ್ಚು ಪ್ರೀತಿ ತೋರಿ ಮಾತನಾಡಿಸಿದ್ದು, ಹೃದಯ ತುಂಬಿ ಭಾವುಕರಾಗಿದ್ದು. ವಿನೋದ್ ರಾಜ್ ಆ ವಿಷಯವನ್ನು ಕಣ್ಣಲ್ಲಿ ನೀರು ತುಂಬಿಕೊಂಡು ಹಂಚಿಕೊಂಡರು. ನನ್ನ ತಾಯಿಯವರು ನೋವಲ್ಲಿ ಮಲಗಿದ್ದಾಗ ಬಂದು ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿ, ಸರ್ ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್, ಕಾಲಿಗೆ ಬಿದ್ದು ನಮಸ್ಕಾರ ಮಾಡತಕ್ಕಂಥ ಒಂದು ದೊಡ್ಡ ಮನುಷ್ಯನ ನಾವು ಏನ್ರಿ ಹೇಳಕ್ಕಾಗತ್ತೆ? ಶ್ರೀರಂಗಪಟ್ಟಣದ ಆ ದಿವ್ಯ ವೇದಿಕೆಯಲ್ಲಿ ನೆನೆದು ಎಮೋಷ್ನಲ್ ಆದರು. ದರ್ಶನ್ ಅವರು ದೊಡ್ಡ ವ್ಯಕ್ತಿತ್ವವಾಗಿ ಬೆಳೆದು ನಿಲ್ಲಲು ಇಂಥ 100 ಕಾರಣಗಳಿವೆ ಎಂದು ಹೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಗಲು ತಟ್ಟಿದರು, ಚಪ್ಪಾಳೆ ತಟ್ಟಿದರು. ಸಾಕಷ್ಟು ಚಿತ್ರಗಳಲ್ಲಿ ಲೀಲಮ್ಮ ಸೀನಣ್ಣನ ನಟನೆ. ಇದು ಮಹಾಭಾರತ ಚಿತ್ರದ ಕಥೆಯಲ್ಲ, ಜೀವನ. ಇದು ಒಂದು ಸಂಗತಿಯಾದರೆ, ದರ್ಶನ್ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರು ಲೀಲಮ್ಮನ ಜೊತೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ತೂಗುದೀಪ, ಸಿಪಾಯಿ ರಾಮು, ವಸಂತಗೀತ, ಆಟೋ ರಾಜ ಸೇರಿದಂತೆ ಸಾಕಷ್ಟು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಒಂದಷ್ಟು ವರ್ಷ ಬದುಕಿನ ಕಷ್ಟ ನಷ್ಟ ಹಂಚಿಕೊಂಡಿದ್ದಾರೆ. ನಿಮ್ಮನ್ನು ನೋಡಿದ್ರೆ ಸಂಕಟವಾಗುತ್ತೆ. ಯಾವಾಗ ನೋಡಿದ್ರು ಏನೋ ಯೋಚನೆ ಮಾಡ್ತಿರ್ತೀರಾ, ಏನೇನೋ ಮಾತಾಡ್ತಿರ್ತೀರಾ. ಪರಸ್ಪರ ಗೌರವ, ವಿಶ್ವಾಸ, ಸ್ನೇಹ ಹಂಚಿಕೊಂಡಿದ್ದಾರೆ. ನೋವಿನ ದಿನಗಳನ್ನು ಇಬ್ಬರೂ ಅನುಭವಿಸಿದ್ದಾರೆ. ಲೀಲಾವತಿಯವರಿಗೆ ವಿಶೇಷವಾದ ಗೌರವಾದರ ತೋರಿದ್ದಾರೆ ತೂಗುದೀಪ್ ಶ್ರೀನಿವಾಸ್. ಈ 2 ಕಾರಣಕ್ಕೆ ಮೊನ್ನೆ ದರ್ಶನ್ ಅವರ 25ನೇ ಬೆಳ್ಳಿ ಪರ್ವ ಸಮಾರಂಭದಲ್ಲಿ ವಿನೋದ್ ರಾಜ್ ಮತ್ತು ದರ್ಶನ್ ತೂಗುದೀಪ್ ಅವರು ಒಟ್ಟಿಗೆ ಕಾಣಿಸಿಕೊಂಡಿದ್ದು. ದರ್ಶನ್ ಅವರ ಅಪರಿಮಿತ ಸಾಧನೆಯ ಹೆಜ್ಜೆ ಗುರುತಾಗಿರುವ ಗುರುತರ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ ಮಾಡಿದ್ದಾರೆ, ವಂದನಾರ್ಪಣೆ ಮಾಡಿದ್ದಾರೆ. ಒಲವಿನ ಮಾತುಗಳಿಂದ ದರ್ಶನ್ ಮೇಲಿರುವ ಭವ್ಯ ಬಾಂಧವ್ಯವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇವೆಲ್ಲಕ್ಕೂ ಮಿಗಿಲಾಗಿ ದರ್ಶನ್ ಅವರಿಗೆ ವಿನೋದ್ ರಾಜ್ ಅವರೆಂದರೆ ಎಲ್ಲರಿಗಿಂತ 1 ಪಟ್ಟು ಪರ್ಸನಲ್ ಪ್ರೀತಿ. ಯಾಕೆ ಗೊತ್ತಾ? ಇದೇ ದರ್ಶನ್ ಅವರು ಪುಟ್ಟ ಪಾತ್ರಗಳಿಗಾಗಿ, ಚಿಕ್ಕ ಪುಟ್ಟ ಸಿನಿಮಾಗಳಿಗಾಗಿ ಓಡಾಡುತ್ತಿದ್ದರು. ಆಗ ವಿನೋದ್ ರಾಜ್ ಅವರ ಸಿನಿಮಾದಲ್ಲಿ ಅವಕಾಶವೊಂದನ್ನು ಪಡೆದು ನಟಿಸಿದ್ದರು. ಅದು ಮಹಾಭಾರತ ಅನ್ನೋ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರವಾಗಿತ್ತು. ನೆಟ್ಟು ಬಸ್ ತಗೊಂಡ್ ಬರ್ತಾ ಇದೀಯಾ? ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಗೊತ್ತಿಲ್ಲ, ಬುದ್ಧಿ ಬೇಡ, ಗ್ಯಾನ್ ಗಟ್ಟವನೆ ಏನ ರೋಪ್ ಹೊಡಿತೀಯಾ? ಆ ಸಮಯದಲ್ಲಿ ವಿನೋದ್ ರಾಜ್ ಅವರು ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಎನ್ನುವುದನ್ನು ಗುರುತಿಸಿ ಪ್ರೀತಿಯಿಂದ ಮಾತನಾಡಿಸಿದ್ದಾರೆ. ವಿಶೇಷ ರೀತಿಯ ಒಲವು ತೋರಿದ್ದಾರೆ. ಆ ದಿನಗಳಲ್ಲಿ ವಿನೋದ್ ರಾಜ್ ತೋರಿದ ಅಕ್ಕರೆಯನ್ನು ಇವತ್ತಿಗೂ ದರ್ಶನ್ ಅವರು ಮರೆತಿಲ್ಲ. ಸೂಪರ್ ಸ್ಟಾರ್ ಆಗಿ ನಿಂತ ಮೇಲೂ ಅವರನ್ನು ಬೆಳ್ಳಿ ಪರ್ವ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದನ್ನು ಮರೆತಿಲ್ಲ. ವಿನೋದ್ ರಾಜ್ ಮತ್ತು ದರ್ಶನ್ ವೇದಿಕೆ ಮೇಲೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡಾಗ ಅಲ್ಲಿ ಮಾತು ಮೌನವಾಗಿತ್ತು, ಮೌನವೇ ಮಾತಾಗಿತ್ತು. ಜೀವನ ಅಂದರೆ
ಇಷ್ಟೇ ಕಣ್ರಯ್ಯ ಅನ್ನೋ ಮಾತಿಗೆ ಬಂಗಾರದ ತೂಕ ಬಂದಿತ್ತು. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.